मम्मी मुझे ग्रीन फ्राई बना के दे। कौन सा बांगड़े का? हाँ कौन सा? बांगड़े का ग्रीन फ्राई. हाँ. ಅಸ್ಸಲಾಮುಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅವ್ರು ಚೆನ್ನಾಗಿರಿ, ಖುಷಿಯಾಗಿರಿ. ಫಸ್ಟಿಗೆ ಒಂದು ಮಿಕ್ಸರ್ ಜಾರ್ ತಗೊಳ್ಬೇಕು. ಸೊ ನಮ್ಮ ಫಾತಿಮನಿಗೆ ಇಷ್ಟ ಗ್ರೀನ್ ಮಸಾಲ ಫ್ರೈ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇನೆ ಮತ್ತು ಖಾರ ಎಷ್ಟು ಬೇಕು ಅಷ್ಟು ಕಾಯಿ ಮೆಣಸು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಸ್ವಲ್ಪ ಪುದೀನ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಸೊ ಪುದೀನ ನಾನು ಹಾಕಲಿಲ್ಲ, ಸೊ ಇರಲಿಲ್ಲ, ಸೊ ಹಾಗಾಗಿ ಪುದೀನ ಹಾಕಿದ್ರೆ ತುಂಬ ಟೇಸ್ಟಿ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ವೆನಿಗರ್ ಹಾಕ್ತಾಯಿದ್ದೇನೆ. ನೀವು ಇದರ ಬದಲಿಗೆ ಲಿಂಬು ರಸ ಬೇಕಾದರೂ ಹಾಕ್ಬೋದು. ಇದು ಸ್ವಲ್ಪ ಮಿಕ್ಸರ್ ಜಾರಿಗೆ ಇದು ಮಾಡಿ ಇದಕ್ಕೆ ನಾನು ಸ್ವಲ್ಪ ಒಂದು ತುಂಡು ಐಸ್ ತುಂಡು ಹಾಕ್ತಾ ಇದ್ದೇನೆ. ಲಾಸ್ಟಿಗೆ ಮಿಕ್ಸರ್ ಜಾರ್ ಆಗುವಾಗ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಐಸ್ ಯಾಕೆ ಹಾಕೋದು ಅಂದರೆ ಕಲರ್ ಡಾರ್ಕ್ ಗ್ರೀನ್ ಆಗಿ ಬರುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ನಾನು ಪೆಪ್ಪರ್ ಹಾಕ್ತಾ ಇದ್ದೇನೆ. ಅದೇ ಮಿಕ್ಸರ್ ಜಾರಿಗೆ ಎಲ್ಲವನ್ನು ಹಾಕಿ ಆಮೇಲೆ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಅರಸಿನ ಹುಡಿ ಹಾಕ್ತಾ ಇದ್ದೇನೆ. ಜಾಸ್ತಿ ಅಲ್ಲ, ಸ್ವಲ್ಪವನ್ನು ಹಾಕಿ, ಯಾಕಂದರೆ ನಾವು ಗ್ರೀನ್ ಫ್ರೈ ಮಾಡ್ತಾ ಇರೋದಲ್ವ, ಸೊ ಅದಕ್ಕೆ ಆಗಿ, ಇಲ್ಲದ್ರೆ ಎಲ್ಲೋ ಫ್ರೈ ಆಗ್ಬೋದು. ಸೊ ಐಸ್ ನಾನು ಗ್ರೀನ್ ಕಲರ್ ಆಗಲಿಕ್ಕೋಸ್ಕರ ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ನಾನು ಇದಕ್ಕೆ ಕೋಲ್ಡ್ ನೀರನ್ನು ಹಾಕಿದ್ದೇನೆ. ಕೋಲ್ಡ್ ಅಂದರೆ ತುಂಬ ಖಡಕ್ ಕೋಲ್ಡ್ ಇದೆ. ಸೊ ಆಮೇಲೆ ನಾನು ಸ್ವಲ್ಪ ಐಸ್ ಹಾಕ್ತೇನೆ ಲಾಸ್ಟಿಗೆ. ಆಮೇಲೆ 1 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಪುನಃ ಸ್ವಲ್ಪ ನೀರು ಹಾಕಿದೆ. ಆಮೇಲೆ ನಾನು ಹಾಕ್ತಾ ಇದ್ದೇನೆ ನೋಡಿ ಅಕ್ಕಿ ಹಿಟ್ಟು, ಇಲ್ಲದ್ರೆ ಕಾರ್ನ್ಫ್ಲವರ್ ಹಾಕ್ಬೋದು. 2 ಚಮಚದಷ್ಟು ಕಾರ್ನ್ಫ್ಲವರ್, 1 ಚಮಚದಷ್ಟು ಅಕ್ಕಿ ಹಿಟ್ಟು. ಇದು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿ ಬನ್ನಿ. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ. ಐಸ್ ಹಾಕೋದ್ರಿಂದ ಕಲರ್ ಡಾರ್ಕ್ ಆಗಿ ಬರುತ್ತೆ. ನಾನು ಬಂಗಡೆ ತಗೊಂಡಿದ್ದೇನೆ, ಅದಕ್ಕೆ ಕಟ್ ಪೀಸ್ ಹಾಕಿದ್ದೀನಿ. ಇದನ್ನೆಲ್ಲ ಅದಕ್ಕೆ ನಾನು ಹಾಕಿ ಒಳ್ಳೆಯಿಂದ ಮಸಾಲ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನೀರು ಜಾಸ್ತಿ ಆಯಿತು, ಯಾಕಂದರೆ ನಾನು ಐಸ್ ಸಹ ಹಾಕಿದೆ, ಕೋಲ್ಡ್ ನೀರು ಸಹ ಹಾಕಿದೆ, ಕಲರ್ ಸ್ವಲ್ಪ ಡಾರ್ಕ್ ಬರಲಿ ಅಂತ ಹೇಳಿ. ನೀವು ಖಾಲಿ ಐಸ್ ಹಾಕಿ, ಇಲ್ಲಾಂದರೆ ಕೋಲ್ಡ್ ನೀರು ಯಾವುದೋ ಒಂದು ಹಾಕಿ. ಸೊ ಪರವಾಗಿಲ್ಲ. ಸೊ ಇದಕ್ಕೆ ಬೇಕಾದರೆ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ದಪ್ಪ ಮಾಡ್ಬೋದಿತ್ತು. ಸೊ ನಾನು ಮಾಡಲಿಲ್ಲ, ಯಾಕಂದರೆ ಪರವಾಗಿಲ್ಲ ಅಂತ ಆಯಿತು ನನಗೆ. ಸೊ ಇದನ್ನು ನಾನು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ ಮಸಾಲ ಹಾಕಲಿಕ್ಕೆ. ಮಸಾಲ ಹಾಕಿದ ನಂತರ ನೋಡಿ 1 ಗಂಟೆ ನಂತರ ನಾನು ತೆಗೆದು ನಿಮಗೆ ತೋರಿಸಿದೆ ನೋಡಿ, ಫ್ರಿಜ್ಜಿಂದ ತೆಗೆದೆ. ಆಮೇಲೆ ನಾನು ತೆಂಗಿನ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ ಹಾಕಿದ್ದೇನೆ. ಸೊ ಅದಕ್ಕೆ ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. 2 ಸೈಡ್ ಫ್ರೈ ಆಗಬೇಕು. ಒಂದು ಸೈಡ್ ಫ್ರೈ ಆದ ನಂತರ ಮತ್ತೊಂದು ಸೈಡ್ ತಿರುಗಿಸಿ. ನನ್ನ ವೀಡಿಯೋ ಸ್ಕಿಪ್ ಆಯಿತು, ತಿರುಗಿಸಿದ ವೀಡಿಯೋ ಇಲ್ಲ, ಅದನ್ನು ನಾನು ತೆಗೆದಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. 2 ಸೈಡ್ ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದರ ಮೇಲೆ ಈಗ ನಾನು ಫಾತಿಮನಿಗೆ ಕೊಡ್ತಾ ಇದ್ದೀನಿ. ಫಾತಿಮಾ, थैंक यू मम्मी. ऐसा फ्राई करने बोली थी. हाँ. ತುಂಬಾ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ, ಬಟ್ ಟೇಸ್ಟಿ ಅಂತ ಹೇಳೋದು ಬೇಡ, ಹಬ್ಬಬ್ಬ ಎಂಥ ರುಚಿ ಅಂತ ಹೇಳ್ಬೋದು.